ಅದು ದೇವಸ್ಥಾನದಿಂದ 50 ಅಡಿ ದೂರದಲ್ಲಿ ಎಲ್ಲ ಮಟನ್ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಹಾ, ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ? ದೇವಸ್ಥಾನ ಅಂದ್ರೆ ಇದಕ್ಕಲ್ಲ, ಈ ಪೂಜೆಗೆ ಅಂತ ಕರ್ಸಿ ಎಲ್ಲಾರನ್ನೂ ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇಷ್ಟಲ್ಲ ಅಂತ ಕರ್ಸಿದ್ರು. ಅಣ್ಣ ಊರ್ ಮಧ್ಯೆ ಕಾಡಣ ಅದು. ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು. ಕೂತ್ಕೋ, ನನಗೆ ಯಾಕೆ ಹಿಂಗ್ ಮಾತಾಡ್ತಾ, ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ, ಐ ಪ್ರಥಮ್ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳಿಸ್ಕೊತೀನಿ. ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು 8 ತಿಂಗಳಾಗಿತ್ತಾ? ಹೇಳಿ, ನಾನು ನೀವು ಮಾತಾಡೋದು 8 ತಿಂಗಳು. ಯಾಕೆಂದ್ರೆ ಸಿಕ್ಕಾಗ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳೋ ಪ್ರೀತಿ ಇದೆ, ನನ್ನ ಜೊತೆಲೇನಿಲ್ಲ. ನಿಮ್ ಹೋರಾಟ ಬೇರೆ, ನೋಡಲ್ಲ ಅಂತಲ್ಲ, ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ. ಹಾಗಂತ ನಿಮ್ ಜೊತೆ ನಾನಿಲ್ಲ, ನಿಮ್ಗೂ ನಂಗೂ ಸಂಬಂಧ ಇಲ್ಲ. ಯಾಕೆ ನಿಮ್ದು ಹೋರಾಟದ ಹಾದಿ, ನನ್ನ ಹಾದಿನೇ ಬೇರೆ. ನನ್ ಸಿನಿಮಾ, ಯಾಕೆ ನಾನು 6 ಕೋಟಿ ಸಿಗಾಕೊಂಡ್ಬಿಟ್ಟಿದ್ದೀನಣ್ಣ. ಸೊ ಹಿಂಗಿತ್ತು ಎಲ್ಲ ಕರೆದು. ಸರಿ ಆಯ್ತು, ಅಲ್ಲಿದ್ದವ್ರು ಯಾರು? 20 ಜನ ಇದ್ದವ್ರು ಯಾರು ಅಲ್ಲಿ? ಕೂತ್ಕೊಂಡೆ ಅದಂತೆ ಬಾಸ್ ಬಗ್ಗೆ. ಯಾರು ಜಾಸ್ತಿ ಮಾತಾಡ್ತಾ ಇದ್ದೆ ಬಾಸ್? ಯಾರ ಬಗ್ಗೆ ಹೇಳಿ? ಗೊತ್ತಿಲ್ವಾ? ಹೋದ ವರ್ಷ ಏನೋ ಮಾತಾಡ್ದೆ ನೀನು ಬಾಸ್ ಬಗ್ಗೆ. ಅದೇ ನಂಗೆ ಲಾಠಿ ಕೊಡಿ ಅಂತ ಹೇಳಿದ್ನಲ್ಲ. ಸರ್ ಕರೆಕ್ಟ್ ವಿಡಿಯೋ ನೋಡಿ, ವಿಷಯ ತಿಳ್ಕೊಳದೆ ಮಾತಾಡ್ಬಿಡಿ. ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ, ಪ್ರಾಮಾಣಿಕಲ್ಲ. ಅದೇನಾಯ್ತು ಕೇಳ? ಅಥವಾ ಹಿಂಗಾಯ್ತು, ಅವರೆಲ್ಲ ಸುತ್ತಾಕೊಂಡ್ರು. ಸರ್ ನಾನೇನು ಹೇಳಿಲ್ಲ, ನೀವೆಲ್ಲ ನನ್ ಯಾಕೆ ಕೂರಿಸ್ಕೊಂಡಿದ್ರೋ ಗೊತ್ತಿಲ್ಲ. ಇದೆಲ್ಲ ನನ್ ಜೀವನದಲ್ಲಿ ಹೊಸ್ತು. ಅಲ್ಲಿ ಹೋಗ್ತಾ ಇದೀನಿ, ರಕ್ಷಕ್ ಅವ್ರ ಜೊತೆ 3 ಅವರಿನ್ ಕೂತವ್ನೆ. ರಕ್ಷಕ್ ಏನ್ ಹೇಳಿಲ್ವಾ? ನಿನ್ ಪರವಾಗಿ ಏನ್ ಹೇಳಿಲ್ಲ? ಏನಿಲ್ಲ, ಏನು ಮಾತಾಡ್ಲ. ಎಂಜಾಯ್ ಮಾಡ್ಕೊಂಡಿದ್ದ? ನಿನ್ಗೆ ಆಟ ಕೊಡ್ತಾ ಇದ್ರೆ 2.5-3 ಅಡಿ ದೂರದಲ್ಲಿ ಕೂತಿದ್ದೆ. ಎಷ್ಟಡಿ? ಎಷ್ಟಡಿ ಹೇಳಿ? 3 ಅಡಿ. 3 ಅಡಿ ಅಂದ್ರೆ ಎಷ್ಟು? ಏನ ಎದುರುಗಡೆ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? ಹಂಗೆ ಮಾತಾಡ್ತಾ ಇದ್ದಾಗ ವೆಪನ್ ಎಲ್ಲ ತೆಗೆದ್ರು. ಚಾಕು ಯಾವ್ದು ಗೊತ್ತಾ ಅಣ್ಣ? ಚಾಕದು ಮಾಮೂಲಿ ಚಾಕಲ್ಲ. ನೀವು ದರ್ಬಾರ್ ಸಿನಿಮಾ ನೋಡಿದೀರಾ? ಡ್ರ್ಯಾಗರ್ ಅಂತಾರೆ. ಡ್ರ್ಯಾಗರ್. ರಜನಿಕಾಂತ್ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಹತ್ರ ಒಂದು ಡ್ರ್ಯಾಗರ್ ಇರುತ್ತೆ ಗೊತ್ತಾ? ಡ್ರ್ಯಾಗನ್. ಅದು ಒಂದ್ಸಲ ಹೊಟ್ಟೆ ಒಳಗಡೆ ಬಂದೇ ಬಿಡುತ್ತದು. ಒಳಗ ಹಾಕ್ಬಿಟ್ರ ಲೈಫ್ ಫುಲ್ ಇದ್ದೇಳಲ್ಲ ನೀನು ಅಂದ್ರು. ಸರ್ ನೀವು ತಪ್ಪಾಗಿ ಮಾತಾಡ್ತಾ ಇದ್ದೀರಿ, ಎಲ್ಲ ಮಾಡ್ಕೊಂಡಿಲ್ಲ ನಾನು. ಇವೆಲ್ಲ ಕಲಾವಿದರ ಲೈಫ್ ಮಾಡ್ತಾ ಇದ್ದೀನಿ. ನನ್ ಸಿನಿಮಾ ಇನ್ವೆಸ್ಟ್ಮೆಂಟ್ ಸಾಲ ಹಾಕ್ಸ್ಬಿಟ್ಟಿದೀನಿ, ಹಿಂಗೆಲ್ಲ ಮಾಡ್ಬೇಕು ಎಲ್ಲ ಹೊಸ್ತು ನಂಗೆ ಅಂದಾಗ, ನಿಂಗೇನ್ ಕಷ್ಟ ಹೇಳೋದು, ನಾನ್ ಸಾಲ್ವ್ ಮಾಡ್ತೀನಿ. ಬಾಸ್ ಬಗ್ಗೆ ಮಾತಾಡಬೇಡ, ಬಾಸ್ ದೇವ್ರು ಅಷ್ಟೇ. ಈಗ ಒಂದ್ ಕೆಲ್ಸ ಮಾಡಿದ್ರೆ ಒಳಗ ಹಾಕ್ಬಿಟ್ರೆ ಮನೆನೇ ಬೇರೆ, ರುಂಡನೇ ಬೇರೆ, ಮುಂದೆ ಏನ್ ಮಾಡ್ಕತ್ಯಾ? ಏನ್ ಕಿತ್ಕೊಳಕ್ ಆಯ್ತೆ? ಹಾಕ್ಲಾ ನೋಡ್ತ್ಯಾ? ಹಿಂಗಂತು. ಡ್ರ್ಯಾಗರಾ? ಹೌದು. ಏನ್ ಒಂದಿತ್ತ ಎಲ್ಲ ಹೋಯ್ತಾ? 1-2 ಗೊತ್ತಿಲ್ಲ, ಬಟ್ ಅದು ಕಣ್ ಮುಂದೆ ತೆಗೆದು ಓಪನ್ ಮಾಡಿ ಹಾಕ್ಬಿಡ್ಲಾ ಅನ್ನೋ ತರ ಬಂದ್ಬಿಟ್ಟಿತ್ತು ಅದು. ಅಣ್ಣ ನಾನಾಗೇನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ? ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ. ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನಾ? ಅವ್ನ 2.5-3 ಅಡಿ ದೂರದಲ್ಲಿ ಕೂತಿದ್ದ. ಏನು ಮಾತಾಡಿಲ್ಲ? ಏನು ಮಾತಾಡ್ಲ. ಅದಾದ್ಮೇಲೆ ಫೋನ್ ಮಾಡಿ, ಅಣ್ಣ ನನ್ ವಿಷಯ ಹೇಳಿ ಮಾತಾಡ್ಬೇಡಿ. ನಾನ್ ಹೇಳಲ್ಲಪ್ಪ, SP ಫೋನ್ ಮಾಡಿದ್ರು, ಅವ್ರು ಕೇಳಿದಾಗ ಇದ್ ಕೊಡ್ತೀನಿ. ನಾನಿಲ್ಲಾನು CDR ತೆಗಿಸ್ತಾರೆ, ಗೊತ್ತಾಗುತ್ತದು. ನಾನ್ ನಿಮ್ಮೇಲೇನ್ ಹೇಳಿಲ್ಲ. 2 ದಿನ ಬಿಟ್ಟು ನಾನು ಮಾತಾಡ್ತೀನಿ. ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ. ಯಾಕೇನಾಯ್ತು? ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗದಲ್ಲಿ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ. ಈಗ ನಮ್ಮ ಮನೆಯವ್ರು ಗೊತ್ತಾರೆ. ಇನ್ಸ್ಪೆಕ್ಟರ್ ಮತ್ತೆ ರೂರಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ನಿಜನಾ? ಯಾಕಂದ್ರೆ ಅವರೇ ನನ್ಗೆ ಹೇಳಿದ್ರು. ಎಲ್ಲಾರು ಮಾಡಿದ್ರು. SP ಮಾಡಿದ್ರು. ಸಾದಿಕ್ ಪಾಷಾ ಅಂತ. ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ. ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ? ಡಿಯರ್ ಪ್ರಥಮ್, ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸರು. ಆಮೇಲೆ ಇನ್ಸ್ಪೆಕ್ಟರ್ CPI ಏನೋ ಕಳಿಸಿ, ಸೊ ಕ್ಯಾನ್ ಯು ಪ್ಲೀಸ್ ಕಾಲ್ ಮಿ ಬ್ಯಾಕ್ ಅಂತ ಕಳ್ಸರು. ನಾನ್ ನೋಡಿದ ತಕ್ಷಣ ನೋಡ್ದೆ, ಮಾತಾಡಕ್ ಹೋಗ್ಲ, ವಾಪಸ್ ಮತ್ತೆ ಕಾಲ್ ಬಂತು. ಎಲ್ಲ ಹೇಳ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.